ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಕ್ಕೆ ನಂಗನಾಚ್ ಮಾಡಿಸೋ ಕೆಲಸನ ಅಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮೊನ್ನೆ ಅಲ್ಲಿನ ರೈಲೊಂದನ್ನು ಅಪಹರಿಸುವ ಪ್ಲಾನ್ ಒಂದು ಕೂದಲೆಳೆಯ ಅಂತರದಲ್ಲಿ ಮಿಸ್ ಆಗಿದೆ. ಅದರ ಬೆನ್ನಲ್ಲೇ ಪೊಲೀಸರನ್ನ ಕರ್ಕೊಂಡು ಹೋಗ್ತಾ ಇದ್ದ ವಾಹನವೊಂದನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಅದರಲ್ಲಿ 3 ಮಂದಿ ಪೊಲೀಸರು ಸಾವಿಗೀಡಾಗಿದ್ದಾರೆ. 18ಕ್ಕೂ ಹೆಚ್ಚು ಮಂದಿಯ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಇನ್ನಷ್ಟು ಜನ ಸಾವಿಗೀಡಾಗುವ ಸಾಧ್ಯತೆಗಳಿವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಲೂಚಿಸ್ತಾನದಲ್ಲಿ ಏನಾಗ್ತಾ ಇದೆ? ಅದು ಪಾಕಿಸ್ತಾನದ ಕೈತಪ್ಪಿ ಹೋಗೋದು ಬಹುತೇಕ ಖಚಿತವಾಗ್ತಾ ಇದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಬಲೂಚಿಸ್ತಾನ ಪಾಕಿಸ್ತಾನದ ಅತ್ಯಂತ ವಿಶಾಲವಾದ ಮತ್ತು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ, ಪಾಕಿಸ್ತಾನದಲ್ಲೇ ಅತಿ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳಿರುವ, ಅಷ್ಟೇ ಪ್ರಮಾಣದಲ್ಲಿ ಹಿಂದುಳಿದಿರುವ ಪ್ರದೇಶ. ಹಾಗೆ ನೋಡಿದ್ರೆ ಇಡೀ ಪಾಕಿಸ್ತಾನದಲ್ಲೇ ಅತ್ಯಂತ ಶ್ರೀಮಂತಿಕೆಯಿಂದ ಕಂಗೊಳಿಸಬೇಕಾದ ಪ್ರದೇಶ ಈ ಬಲೂಚಿಸ್ತಾನ ಆಗಬೇಕಿತ್ತು. ಯಾಕೆಂದ್ರೆ ಅಲ್ಲಿ ಚಿನ್ನದಿಂದ ಹಿಡಿದು ನಾನಾ ರೀತಿಯ ಖನಿಜ ಸಂಪನ್ಮೂಲಗಳಿವೆ. ಅಲ್ಲಿ ವಿಶಾಲ ಸಮುದ್ರ ತೀರ ಸಿಗುತ್ತೆ. ಅಲ್ಲಿನ ಜನಸಂಖ್ಯೆ ತುಂಬಾ ಕಡಿಮೆ ಇದೆ. ಆದ್ರೆ ಇವತ್ತು ಪಾಕಿಸ್ತಾನದ ಅತ್ಯಂತ ಹಿಂದುಳಿದ ಮತ್ತು ಅತ್ಯಂತ ಬಡ ರಾಜ್ಯ ಅನ್ನಿಸ್ಕೊಳ್ತಾ ಇರೋದು ಇದೇ ಬಲೂಚಿಸ್ತಾನ. ಇಲ್ಲಿನ ಖನಿಜ ಸಂಪತ್ತನ್ನ ಪಾಕಿಸ್ತಾನ ದೋಚ್ತಾ ಇದೆ, ಅದನ್ನ ಚೈನಾಗೆ ಮಾರಾಟ ಮಾಡ್ತಾ ಇದೆ. ಇಲ್ಲಿನ ಸಮುದ್ರದಲ್ಲಿನ ಮತ್ಸ್ಯ ಸಂಪತ್ತಿನ ಮೇಲೆ ಕೂಡ ಈಗ ಬಲೂಚರಿಗೆ ಅಧಿಕಾರ ಇಲ್ಲದಂತಾಗಿದೆ. ಅಲ್ಲಿ ಚೈನಾ ಡೀಪ್ ಸಿ ಫಿಶಿಂಗ್ ಮಾಡ್ತಾ ಇದೆ. ಇದರ ಜೊತೆಗೆ ಬಲೂಚಿಸ್ತಾನಕ್ಕೆ ನ್ಯಾಯ ಬೇಕು ಅಂತ ಯಾರು ಕೇಳ್ತಾರೆ ಅವರನ್ನ ಪಾಕಿಸ್ತಾನದ ಸೈನ್ಯ ಹೊತ್ಕೊಂಡು ಹೋಗುತ್ತೆ. ಆಮೇಲೆ ಅವ್ರು ಯಾರು ವಾಪಸ್ಸು ಬರುವುದಿಲ್ಲ. ಅವ್ರು ಏನಾದರೂ ಅಂತ ಗೊತ್ತಾಗೋದಿಲ್ಲ. ಪಾಕಿಸ್ತಾನದ ವಿರುದ್ಧ ದನಿ ಎತ್ತಿದ ಬಲೂಚಿನ ಮಾಜಿ ಮುಖ್ಯಮಂತ್ರಿ ಸೇರಿದಂತೆ ಸಾಕಷ್ಟು ಮಂದಿಯನ್ನ ಪಾಕಿ ಸೇನೆ ಕೊಂದು ಹಾಕಿದೆ. ಈ ಎಲ್ಲ ಕಾರಣಗಳಿಂದ ಅಲ್ಲಿನ ಜನ ಪಾಕಿಸ್ತಾನದ ವಿರುದ್ಧ ಬಂಡೆದ್ದಿದ್ದಾರೆ. ಅಲ್ಲಿ ಪ್ರತ್ಯೇಕ ದೇಶನೇ ನಮಗೆ ಬೇಕು ಅಂತ ಹೋರಾಟವನ್ನು ಶುರು ಮಾಡಿದ್ದಾರೆ. ಅಲ್ಲೀಗ ಪಾಕಿಸ್ತಾನದ ಸೇನೆ, ಪೊಲೀಸರು, ಚೈನಾದ ಜನ ಅವರ ಆಸ್ತಿಪಾಸ್ತಿಗಳು, ಹೂಡಿಕೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ನಡೀತಾ ಇವೆ. ಇನ್ನು ಅಲ್ಲಿ ಜಾಫರ್ ಎಕ್ಸ್ಪ್ರೆಸ್ ಅನ್ನೋ ರೈಲನ್ನು ಬಲೂಚ್ ಹೋರಾಟಗಾರರು ಹೈಜಾಕ್ ಮಾಡಿದ್ರು. ನಾವು ಆ ರೈಲಲ್ಲಿದ್ದ ಎಲ್ಲ ಪ್ಯಾಸೆಂಜರ್ಸ್ ಅನ್ನು ಕ್ಷೇಮವಾಗಿ ಬಿಡಿಸ್ಕೊಂಡು ಬಂದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತು. ಆದ್ರೆ ಅದರಲ್ಲಿದ್ದ ಸಾಮಾನ್ಯ ಜನರನ್ನ ಬಲೂಚಿ ಪಡೆಗಳು ಮೊದಲೇ ಬಿಟ್ಟು ಕಳುಹಿಸಿದ್ವು. ಆ ವಿಷಯನ ಜನಾನೇ ಹೇಳಿದ್ರು. ಹಾಗೆ ಅದರಲ್ಲೊಂದಷ್ಟು ಪಾಕಿಸ್ತಾನಿ ಸೈನಿಕರಿದ್ರು. ಅವರ ಹೆಣಗಳ ಫೋಟೋಗಳನ್ನ ಬಲೂಚಿಸ್ತಾನದ ಹೋರಾಟಗಾರರು ಬಿಡುಗಡೆ ಮಾಡಿದ್ರು. ಸುಮಾರು 200 ಮಂದಿಯನ್ನ ಬಲೂಚಿ ಪಡೆಗಳು ಕೊಂದು ಹಾಕಿದ್ವು. ಮಾತ್ರ ಅಲ್ಲ, ಅವರ ಹೆಸರು, ಬ್ಯಾಡ್ಜ್ ನಂಬರು ಹಾಗೂ ಹೆಣದ ಫೋಟೋಗಳನ್ನ ಬಲೂಚ್ ಆರ್ಮಿ ಬಿಡುಗಡೆ ಮಾಡ್ತು. ಅದನ್ನು ನೋಡಿದ ಮೇಲೆ ಪಾಕಿಸ್ತಾನಕ್ಕೆ ತಲೆಯಲ್ಲಿ ಇಟ್ಕೋಬೇಕು ಅನ್ನೋದು ಗೊತ್ತಾಗದ ಪರಿಸ್ಥಿತಿ ನಿರ್ಮಾಣ ಆಯಿತು. ಗೆಳೆಯರೆ, ಈ ಬಲೂಚಿಸ್ತಾನದ ರೈಲು ಅಪಹರಣ ಪಾಕಿಸ್ತಾನದ ಸೈನ್ಯದ ಉತ್ಸಾಹವನ್ನ, ಅವರ ಜಂಘಾಬಲವನ್ನ ಉಡುಗಿಸಿಬಿಟ್ಟಿದೆ. ಅಲ್ಲಿನ ಕೆಲ ಸೇನಾಧಿಕಾರಿಗಳೇ, ನಮಗಿಂತ ಬಲೂಚ್ ಬಂಡುಕೋರರ ಶಕ್ತಿ ಹೆಚ್ಚಾಗಿದೆ, ನಾವು ಬಲೂಚಿಸ್ತಾನವನ್ನ ಕಳ್ಕೊಳ್ತಾ ಇದ್ದೀವಿ, ಇದೆಲ್ಲ ನಿಮ್ಮಿಂದಲೇ ಆಗ್ತಾ ಇರೋದು, ಮೊದಲು ನೀವು ರಾಜೀನಾಮೆ ಕೊಡಿ ಅಂತ ಅಲ್ಲಿನ ಸೇನಾ ಮುಖ್ಯಸ್ಥ ಮುಲ್ಲಾ ಜನರಲ್ ಆಸಿಂ ಮುನೀರ್ಗೆ ಪತ್ರ ಬರೆದಿದ್ದಾರೆ. ಅಂದ್ರೆ ಅಲ್ಲಿ ಪಾಕಿಸ್ತಾನದ ಸೇನೆಯ ವಿರುದ್ಧ ಬಲೂಚ್ ಪಡೆಗಳು ಯಾವ ಮಟ್ಟದ ಮೇಲುಗೈಯನ್ನ ಸಾಧಿಸ್ತಾ ಇವೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ಮೊನ್ನೆ ಮತ್ತೆ ಅಲ್ಲಿನ ಬೋಲನ್ ಮೇಲ್ ಅನ್ನೋ ಇನ್ನೂ ಒಂದು ರೈಲನ್ನ ಅಪಹರಿಸೋ ಪ್ರಯತ್ನವೊಂದು ಕೂದಲೆಳೆಯ ಅಂತರದಲ್ಲಿ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಆಗಿದ್ದೇನು ಅಂದ್ರೆ, ಕರಾಚಿಯಿಂದ, ಅಂದ್ರೆ ಸಿಂಧ್ ಪ್ರಾಂತ್ಯದ ರಾಜಧಾನಿ ಕರಾಚಿಯಿಂದ ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟಾಗೆ ಒಂದು ರೈಲು ಓಡಾಡುತ್ತೆ, ಪ್ಯಾಸೆಂಜರ್ ರೈಲು. ಅದರ ಹೆಸರು ಬೋಲನ್ ಮೇಲ್. ಇದು ಮೊನ್ನೆ ಭಾನುವಾರ ಮಧ್ಯರಾತ್ರಿ ಕರಾಚಿಯಿಂದ ಹೊರಟು ಜಾಕೋಬಾಬಾದ್ ಬಳಿಗೆ ಬಂದಿದೆ. ಅಲ್ಲಿಂದ ಮುಂದಕ್ಕೆ ಹೋಗೋದಿಕ್ಕೆ ಆ ರೈಲಿಗೆ ಸಿಗ್ನಲ್ ಸಿಗಲೇ ಇಲ್ಲ. ಬೆಳಗ್ಗೆವರೆಗೆ ರೈಲು ಜಾಕೋಬಾಬಾದಲ್ಲೇ ನಿಂತಿತ್ತು. ಅದಕ್ಕೆ ಮುಂದಕ್ಕೆ ಹೋಗೋದಕ್ಕೆ ಪಾಕಿಸ್ತಾನದ ರೈಲ್ವೆ ಅಧಿಕಾರಿಗಳು ಅನುಮತಿಯನ್ನು ಕೊಡಲಿಲ್ಲ. ಯಾಕೆಂದ್ರೆ ಮುಂದಕ್ಕೆ ಕಳುಹಿಸಬೇಡಿ ಆ ರೈಲನ್ನ ಅಂತ ಭದ್ರತಾ ಪಡೆಗಳಿಗೆ ಆದೇಶ ಇತ್ತು. ನಾವು ಕ್ಲಿಯರೆನ್ಸ್ ಕೊಡೋವರೆಗೆ ಆ ರೈಲು ಬಲೂಚಿಸ್ತಾನದ ಕಡೆಗೆ ಹೋಗಬಾರದು ಅಂತ ಹೇಳಲಾಗಿತ್ತು. ಆ ರೈಲಲ್ಲಿ ಬಹುತೇಕ ಸರ್ಕಾರಿ ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳು ಪ್ರಯಾಣ ಮಾಡ್ತಾ ಇದ್ವು. ಅವರೆಲ್ಲರನ್ನ ಸೋಮವಾರ ಬೆಳಗ್ಗೆ ರೈಲಿಂದ ಕೆಳಗಿಳಿಸಲಾಯಿತು. ಅಲ್ಲಿ ಹಾಗೆ ಮಾಡೋದಕ್ಕೆ ಕಾರಣ ಭಯ. ಮೊನ್ನೆ ಜಾಫರ್ ಎಕ್ಸ್ಪ್ರೆಸ್ ಅನ್ನ ಹೇಗೆ ಬಲೂಚಿಸ್ತಾನದಲ್ಲಿ ಅಪಹರಿಸಲಾಗಿತ್ತೋ ಹಾಗೆ ಈ ಬೋಲನ್ ಮೇಲನ್ನು ಕೂಡ ಪ್ರತ್ಯೇಕತಾವಾದಿಗಳು ಅಪಹರಿಸಿ ಬಿಡ್ತಾರೆ. ಅದಕ್ಕಾಗಿ ಒಂದು ತಂಡ ಮುಂದೆ ಕಾಯ್ತಾ ಇದೆ ಅನ್ನೋ ಬೇಹುಗಾರಿಕಾ ಮಾಹಿತಿ ಆ ರೈಲು ಮುಂದಕ್ಕೆ ಹೋಗದ ಹಾಗೆ ತಡೆದಿತ್ತು. ನಂತರ ಅವರನ್ನಲ್ಲಿಂದ ರಸ್ತೆ ಮಾರ್ಗವಾಗಿ ಬಸ್ಸುಗಳಲ್ಲಿ ಕರಾಚಿಗೆ, ಕ್ವೆಟಾಗೆ ಕಳುಹಿಸಲಾಯಿತು ಅಂತ ಪಾಕಿಸ್ತಾನಿ ಮಾಧ್ಯಮಗಳು ವರದಿ ಮಾಡಿವೆ. ಸದ್ಯಕ್ಕಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ, ರಾತ್ರಿ ವೇಳೆ ಬಲೂಚಿಸ್ತಾನಕ್ಕೆ ಯಾವ ರೈಲಿಗೂ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಯಾವ ಸಣ್ಣ ಮಾಹಿತಿ
ಪರಿಸ್ಥಿತಿ ಬಂದರೂ ರೈಲುಗಳನ್ನು ನಿಲ್ಲಿಸಲಾಗ್ತಾ ಇದೆ. ಇದು ಬಲೂಚ್ ಲಿಬರೇಷನ್ ಆರ್ಮಿ ಸೃಷ್ಟಿ ಮಾಡಿರುವ ಭಯ. ಇನ್ನು ಬಲೂಚಿಸ್ತಾನದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿನ 80% ಭೂಭಾಗ ಈಗಾಗಲೇ ಪಾಕಿಸ್ತಾನದಿಂದ ಕೈತಪ್ಪಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಆಳ್ವಿಕೆ ಶುರುವಾಗಿದೆ. ನಗರ ಪ್ರದೇಶಗಳು ಕಂಟೋನ್ಮೆಂಟ್ಗಳನ್ನು ಹೊರತುಪಡಿಸಿದರೆ ಗ್ರಾಮೀಣ ಭಾಗದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ಹಿಡಿತವನ್ನು ಸಾಧಿಸಿದೆ. ಹೆದ್ದಾರಿಗಳು, ರೈಲು ಮಾರ್ಗಗಳ ಮೇಲೆ ಯಾವಾಗ ಬೇಕಾದರೂ ಬಲೂಚಿಗರು ಆಕ್ರಮಣ ಮಾಡಬಹುದು ಅನ್ನೋ ಭಯ, ಆತಂಕದಲ್ಲಿ ಪಾಕಿಸ್ತಾನದ ಅಧಿಕಾರಿಗಳು ಬದುಕ್ತಾ ಇದ್ದಾರೆ. ಈ ನಡುವೆ ಅಲ್ಲಿ ಸಾಮಾನ್ಯ ಜನ ಕೂಡ ಪಾಕಿಸ್ತಾನದ ಆಡಳಿತದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರದ್ದು ಶಾಂತಿಯುತ ಪ್ರತಿಭಟನೆ, ಮೆರವಣಿಗೆ, ಧರಣಿ, ಸತ್ಯಾಗ್ರಹ. ಇದು ಬರೀ ಬಲೂಚಿಸ್ತಾನದಲ್ಲಿ ಮಾತ್ರ ಅಲ್ಲ, ಕರಾಚಿ, ಇಸ್ಲಾಮಾಬಾದ್ಗಳಲ್ಲಿ ಕೂಡ ಬಲೂಚ್ ಮಹಿಳಾ ಹೋರಾಟಗಾರ್ತಿಯರ ಮೆರವಣಿಗೆಗಳು, ಧರಣಿಗಳು ಆಯೋಜನೆಗೊಳ್ತಾ ಇವೆ. ಮತ್ತೊಂದು ಕಡೆ ಒಂದಷ್ಟು ಹೋರಾಟಗಾರರು ವಿದೇಶಗಳಲ್ಲಿ ಕುಳಿತು ಅಲ್ಲೂ ಬಲೂಚಿಸ್ತಾನದ ಹೋರಾಟದ ಬಗ್ಗೆ ಗಮನ ಸೆಳೀತಾ ಇದ್ದಾರೆ. ಪಾಕಿಸ್ತಾನದ ದೌರ್ಜನ್ಯದ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದ ಗಮನ ಸೆಳೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಗೆಳೆಯರೆ, 3 ವರ್ಷಗಳ ಹಿಂದೆ ಇದೇ ಬಲೂಚಿಸ್ತಾನದ ಬಗ್ಗೆ ಹೇಳುವಾಗ ಬಲೂಚ್ ಹೋರಾಟದ ಬಗ್ಗೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಗಮನ ಸೆಳೆಯೋದಕ್ಕೆ ವಿದೇಶಗಳಲ್ಲಿ ವಿಶ್ವಸಂಸ್ಥೆಯ ಅಂಗಳದಲ್ಲಿ ಬಲೂಚಿಸ್ತಾನದ ಪ್ರತಿಧ್ವನಿ ಕೇಳಿ ಬರೋ ಥರ ಅವರಿಗೊಂದಷ್ಟು ವ್ಯವಸ್ಥೆಗಳನ್ನಾದರೂ ಭಾರತ ಮಾಡಿಕೊಡಬೇಕು ಅಂತ ಹೇಳಿದ್ದೆ ನಿಮಗೆ ನೆನಪಿರಬೇಕು. ಆ ವ್ಯವಸ್ಥೆಗಳನ್ನು ಭಾರತ ಮಾಡ್ತೋ ಇಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ಮಾಡಿದರೂ ಅದು ಬಹಿರಂಗವಾಗಿ ಹೇಳಿಕೊಳ್ಳೋ ವಿಷಯ ಅಲ್ಲ. ಆದರೆ ಬಲೂಚರ ದನಿ ಮಾತ್ರ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳಿಬರುವುದಕ್ಕೆ ಶುರುವಾಗಿದೆ. ಮಾತ್ರ ಅಲ್ಲ, ಬಲೂಚಿಸ್ತಾನದಲ್ಲಿ ಕೂಡ ಅವರ ಶಕ್ತಿ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿರುವುದು ಕಂಡು ಬರ್ತಾ ಇದೆ. ಇನ್ನು ಅಲ್ಲಿನ ಹೋರಾಟಗಾರರಾದ ಮೆಹರಾಂಗ್ ಬಲೂಚ್, ಹಕ್ ದೋ ತೆಹರೀಕ್ನ ಮುಖ್ಯಸ್ಥ ಮುಲ್ಲಾ ಫರ್ಹಾದ್ ಸೇರಿದಂತೆ ಸಾಕಷ್ಟು ಹೋರಾಟಗಾರರನ್ನ ಬಂಧಿಸಿ ಜೈಲುಗಳಲ್ಲಿ ಇಡಲಾಗಿದೆ. ಈಗ ಅವರನ್ನ ಬಿಡುಗಡೆಗೊಳಿಸಿ ಅಂತ ಅಲ್ಲಿನ ಮಹಿಳೆಯರು ಶಾಂತಿಯುತ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಬಲೂಚ್ ಏಕ್ಜೆಹತ್ ಮತ್ತು BNP ಅಂದ್ರೆ ಬಲೂಚಿಸ್ತಾನ್ ನ್ಯಾಷನಲ್ ಪಾರ್ಟಿ ಮೆಂಗಲ್ ಕಾರ್ಯಕರ್ತರು ಬಂಧಿತ ಹೋರಾಟಗಾರರ ಬಿಡುಗಡೆಗಾಗಿ ಒಂದು ಶಾಂತಿಯುತ ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಆ ಪ್ರತಿಭಟನಾ ಸ್ಥಳಕ್ಕೊಂದಷ್ಟು ಪೊಲೀಸರನ್ನ ರಕ್ಷಣೆಗೆ ನಿಯೋಜನೆ ಮಾಡಲಾಗಿತ್ತು. ಅಲ್ಲಿಂದ ತಮ್ಮ ಕರ್ತವ್ಯ ಮುಗಿಸ್ಕೊಂಡು ಹೊರಟ ಪೊಲೀಸ್ ವಾಹನ ಕಲಾತ್ನಿಂದ ವಾಪಸ್ಸು ಬರ್ತಾ ಇತ್ತು. ಅದು ಮಸ್ತಾಂಗ್ ಬಳಿಯ ದಶ್ತ್ ಅನ್ನೋ ಪ್ರದೇಶದ ಸಮೀಪಕ್ಕೆ ಬರ್ತಿದ್ದಂತೆ ಅದರ ಮೇಲೆ ದಾಳಿ ನಡೀತು. ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು ಸುಧಾರಿತ ಸ್ಫೋಟಕಗಳನ್ನು ಬಳಸಿ ಮಾಡಿದ ಆ ದಾಳಿಯಲ್ಲಿ ವಾಹನದಲ್ಲಿದ್ದ 3 ಪೊಲೀಸ್ ಸಿಬ್ಬಂದಿ ಸಾವಿಗೀಡಾಗಿದ್ದು 18ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಮಸ್ತಾಂಗ್ ಪೊಲೀಸ್ ಅಧಿಕಾರಿಗಳ ಮಾಹಿತಿಯನ್ನು ಉಲ್ಲೇಖಿಸಿ ಡಾನ್ ಪತ್ರಿಕೆ ವರದಿ ಮಾಡಿದೆ. ಇಲ್ಲಿ ಈ ದಾಳಿಯನ್ನು ಮಾಡಿದ್ದು ಯಾರು ಅನ್ನೋ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಪಾಕಿಸ್ತಾನದ ಭದ್ರತಾ ಪಡೆಗಳು ಇದರ ಹಿಂದೆ ಬಲೂಚ್ ಲಿಬರೇಷನ್ ಆರ್ಮಿಯ ಕೈವಾಡ ಇದೆ ಅಂತ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇವೆ. ಆದರೆ ಬಲೂಚ್ ಲಿಬರೇಷನ್ ಆರ್ಮಿ ಆಗಲಿ ಅಥವಾ ಬೇರೆ ಯಾವುದೇ ಸಂಘಟನೆ ಆಗಲಿ ಇದುವರೆಗೆ ಈ ಸ್ಫೋಟ ಮಾಡಿದ್ದು ನಾವೇ ಅಂತ ಕ್ಲೈಮ್ ಮಾಡ್ಕೊಳ್ಳೋದಿಕ್ಕೆ ಹೋಗಿಲ್ಲ. ಗೆಳೆಯರೆ, ಇಲ್ಲಿ ಪೊಲೀಸರನ್ನ, ಸೇನೆಯನ್ನ ಟಾರ್ಗೆಟ್ ಮಾಡಿಕೊಂಡು ನಡೀತಿರೋ ದಾಳಿಗಳು ಹೊಸವಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ದಾಳಿ ನಡೀತಲೇ ಇರುತ್ತೆ. ಅದರಲ್ಲೂ ವಾಹನಗಳಲ್ಲಿ ಪಾಕಿಸ್ತಾನದ ಸರ್ಕಾರಿ ಅಧಿಕಾರಿಗಳು, ಭದ್ರತಾ ಪಡೆಗಳು, ಅವರ ಕುಟುಂಬಗಳು ಹೋಗ್ತಾ ಇವೆ ಅನ್ನೋದು ಗೊತ್ತಾದರೆ ಅಂಥ ವಾಹನ ಗ್ಯಾರಂಟಿ ಟಾರ್ಗೆಟ್ ಆಗುತ್ತೆ ಅನ್ನೋದು ಪಾಕಿಸ್ತಾನದ ಭದ್ರತಾ ಪಡೆಗಳಿಗೆ ಕೂಡ ಗೊತ್ತಿದೆ. ಈ ಬಾಂಬ್ ಸ್ಫೋಟಕ್ಕೆ ಒಂದೇ ದಿನ ಮೊದಲು ನೋಶ್ಕಿಯಲ್ಲಿ ಪೊಲೀಸ್ ಕ್ಯಾಂಪ್ ಮೇಲೆ ದಾಳಿಯಾಗಿತ್ತು. ಅದರಲ್ಲಿ ಕೂಡ 2 ಪೊಲೀಸರು ಸಾವಿಗೀಡಾಗಿದ್ದರು. ಅಲ್ಲಿ ಹೇಗಿದೆ ಅಂದರೆ, ರಸ್ತೆಗಳ ಮೇಲೆ ಹೋದರೆ ದಾಳಿ ಆಗುತ್ತೆ, ರೈಲಲ್ಲಿ ಹೋದರೆ ದಾಳಿ ಆಗುತ್ತೆ, ಎಲ್ಲೂ ಹೋಗೋದಿಲ್ಲ, ಕ್ಯಾಂಪಲ್ಲೇ ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಅಂದರೆ ಅಲ್ಲೂ ದಾಳಿ ಆಗುತ್ತೆ. ಇದರ ಜೊತೆಗೆ ಆಗಾಗ ಪ್ರತಿಭಟನೆಗಳ ಸುದ್ದಿಗಳು ಬರ್ತಾ ಇರುತ್ತವೆ. ಪಾಕಿಸ್ತಾನದ ಆಡಳಿತ ಅಲ್ಲಿ ಏನೋ ಆಗುತ್ತೆ ಅಂತ ಪೊಲೀಸರನ್ನ ನಿಯೋಜನೆ ಮಾಡಿದರೆ ಯಾವ ಪ್ರತಿಭಟನೆಯೂ ಅಲ್ಲಿ ಆಗೋದೇ ಇಲ್ಲ. ಇನ್ನು ಉಗ್ರರು ದಾಳಿ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ ಅಂತ ಬೇಹುಗಾರಿಕಾ ಮಾಹಿತಿ ಬರುತ್ತೆ. ಪಾಕಿಸ್ತಾನಿ ಭದ್ರತಾ ಪಡೆಗಳು ಅಲ್ಲಿಗೆ ಓಡೋಡಿ ಹೋಗುತ್ತವೆ. ಆದರೆ ಆ ಮಾಹಿತಿಯೇ ಸುಳ್ಳಾಗಿರುತ್ತೆ. ಇದೊಂಥರ ಹೆಂಗೆ ಅಂದರೆ, ಪಾಕಿ ಸೇನೆಯನ್ನು ಸೈಕಲಾಜಿಕಲಿ ಕೂಡ ಬಲೂಚ್ ಲಿಬರೇಷನ್ ಆರ್ಮಿ ಹೈರಾಣಾಗಿಸ್ತಾ ಇದೆ. ವಿಚಿತ್ರ ರೀತಿಯಲ್ಲಿ ಟೆನ್ಷನ್ಗೆ ತಳ್ಳುತ್ತಾ ಇದೆ. ಜೊತೆಗೆ ಬ್ಲಾಸ್ಟುಗಳು, ದಾಳಿಗಳು ನಡೀತಾ ಇವೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಪಾಕಿಸ್ತಾನದ ಕೈಲಿ ಬಲೂಚ್ ಇನ್ನು ಹೆಚ್ಚು ದಿನ ಇರೋದು ಅನುಮಾನನೇ. ಇನ್ನು ಈ ಮಧ್ಯೆ ಇರಾನಿನ ಭಾಗದಲ್ಲಿನ ಸಿಸ್ತಾನ್ ಬಲೂಚಿಸ್ತಾನ ಇದೆ ನೋಡಿ, ಅಲ್ಲಿನ ಮೆಹರಾನಿಸ್ತಾನ್ ಅನ್ನೋ ಕಡೆ ಕೆಲಸ ಮಾಡೋದಕ್ಕೆ ಹೋಗಿದ್ದ 8 ಮಂದಿ ಪಂಜಾಬಿ ಪಾಕಿಸ್ತಾನಿಗಳನ್ನು ಕೊಂದು ಹಾಕಲಾಗಿದೆ. ಒಟ್ಟಾರೆ ಪಾಕಿಸ್ತಾನಿ ಅಥವಾ ಪಂಜಾಬಿ ಅಂತ ಗೊತ್ತಾದರೆ ಬಲೂಚಿಗರು ಕೊಂದು ಹಾಕ್ತಾರೆ.
ಸೊ ಇಲ್ಲಿರೋ ಜನ ಕೂಡ ಅವರ ಐಡೆಂಟಿಟಿಯನ್ನು ಮರೆಮಾಚಿಕೊಂಡು ಬದುಕಬೇಕಾಗಿ ಬರ್ತಾ ಇದೆ. ಇಷ್ಟು ದಿನ ಇಂಥದ್ದೇನಾದರೂ ಆಗಿದ್ದಿದ್ರೆ ಅಮೆರಿಕದ ಸಹಾಯ ಪಾಕಿಗಳಿಗೆ ಸಿಗ್ತಾ ಇತ್ತು. ಪ್ರತ್ಯೇಕತಾವಾದವನ್ನು ಪಾಕಿಸ್ತಾನ ದಮನ ಮಾಡ್ತಾ ಇತ್ತು. ಈಗ ಪಾಪ ಪಾಕಿಗಳಿಗೆ ಅಮೆರಿಕದ ನೆರಳು ಏನೂ ಸಿಗ್ತಾ ಇಲ್ಲ. ಬಹುಶಃ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಬಲೂಚಿಗರ ಹಿಂದಿನ ಸ್ವಲ್ಪ ದಿನಕ್ಕೆ ಅಮೆರಿಕ ನಿಂತರೆ ಆಶ್ಚರ್ಯ ಪಡಬೇಕಿಲ್ಲ. ಯಾಕೆಂದರೆ ಅಮೆರಿಕ ಬಲೂಚಿಸ್ತಾನದ ಖನಿಜ ಸಂಪತ್ತಿನ ಮೇಲೆ ಕಣ್ಣು ಹಾಕ್ಕೊಂಡಿದೆ ಮತ್ತು ಬಲೂಚಿಸ್ತಾನದಲ್ಲಿ ಕೂತ್ರೆ ಇರಾನನ್ನು ಮಟ್ಟ ಹಾಕೋದು ಸುಲಭ ಅಂತ ಅಮೆರಿಕ ಭಾವಿಸುತ್ತೆ. ಅದಕ್ಕೆ ಹೇಳಿದ್ದು ಪಾಕ್ ಬಲೂಚಿನ ಮೇಲೆ ಹಿಡಿತವನ್ನು ಕಳ್ಕೊತಾ ಹೋಗ್ತಾ ಇದೆ ಅಂತ. ಇದು ಗೆಳೆಯರೆ ಬಲೂಚಿಸ್ತಾನದ ಒಂದಷ್ಟು ಬೆಳವಣಿಗೆಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.